ಹಲೋ ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ಹೊಂದಿರೋಂಥವ್ರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಪ್ರತಿ ತಿಂಗಳು ಯಾವ ರೀತಿ ನೀವು ಅಕ್ಕಿನ ಪಡ್ಕೊಳ್ತಾ ಇದ್ರಿ ರೇಷನ್ ಡಿಪೋಯಿಂದ, ಮುಂದಿನ ದಿನಗಳಲ್ಲಿ ಕೂಡ ನೀವು ಇದೇ ರೀತಿ ಅಕ್ಕಿನ ಪಡ್ಕೋಬೇಕು ಅಂತಂದರೆ ಈ ಒಂದು ಕೆಲಸ ಕಡ್ಡಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಕೆಲಸವನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮುಖಾಂತರ ಕೂಡ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ 2 ಹೊಸ ಅಪ್ಲಿಕೇಶನನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ, ಅಂದರೆ ಆ್ಯಪ್ಗಳನ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ಕೂಡ ಇಲ್ಲಿ ಸರ್ಕಾರದವರು ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಪ್ಪ ಒಂದು ಕೆಲಸ, ನಮಗೆ ಮುಂದಿನ ತಿಂಗಳು ಅಕ್ಕಿ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೇಷನ್ ಕಾರ್ಡ್ ಹೊಂದಿರೋವಂಥವ್ರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ನೀವು BPL ಕಾರ್ಡ್ ಹೊಂದಿದ್ರೂ ಕೂಡ ಈ ಒಂದು ಅಪ್ಡೇಟ್ ಅಪ್ಲೈ ಆಗುತ್ತೆ. ನಿಮಗೆ ಅಂತ್ಯೋದಯ ಕಾರ್ಡ್ ಇದ್ದರೂ ಕೂಡ ಅಂಥವರು ಕೂಡ ಈ ಒಂದು ಕೆಲಸವನ್ನು ಮಾಡಲೇಬೇಕಾಗತ್ತೆ. ಅಷ್ಟೇ ಅಲ್ಲ, ನಾವು APL ಕಾರ್ಡ್ನ ಹೊಂದಿದ್ರೂ ಕೂಡ ಈ ಒಂದು ಕೆಲಸ ಕಡ್ಡಾಯ. ಸೊ 3 ರೇಷನ್ ಕಾರ್ಡ್ ಏನಿರುತ್ತೆ ಅಂಥವರೆಲ್ಲರೂ ಕೂಡ ಈ ಒಂದು ರೂಲ್ಸ್ ಅಪ್ಲೈ ಆಗೇ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀವೊಂದು ಕೆಲಸವನ್ನು ಮಾಡಲಿಲ್ಲ ಅಂದರೆ ನೀವು 3 ಏನು BPL ಕಾರ್ಡ್ ಹೊಂದಿರ್ತೀರಾ ಅಂಥವ್ರು ಯಾರಿಗೂ ಕೂಡ ಮುಂದಿನ ತಿಂಗಳಿಂದ ನಿಮಗೆ ರೇಷನ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗೇನು ಇಂದಿರಾ ಕಿಟ್ ಜಾರಿಗೆ ಆಗಬೇಕಾಗಿತ್ತು ಅದು ಕೂಡ ರದ್ದಾಗತ್ತೆ ಅಂತ ಹೇಳಿ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಪ್ಪ ಒಂದು ಕೆಲಸ ಅಂತಂದರೆ, ಪ್ರತಿ ತಿಂಗಳು ನಾವು ರೇಷನ್ನ ಪಡ್ಕೊಳ್ತಾ ಇದ್ವಿ. ಸೊ ರೇಷನ್ ಪಡ್ಕೊಳ್ಳೋದಕ್ಕೆ ರೇಷನ್ ಡಿಪೋಗೆ ಹೋಗ್ಬಿಟ್ಟು ನಾವು ರೇಷನನ್ನು ಪಡ್ಕೊಳ್ತಾ ಇದ್ವಿ. ಬಟ್ ಪ್ರತಿ ಸಾರಿ ಕೂಡ ಈ ಒಂದು ಅಪ್ಡೇಟ್ನ ಹೇಳ್ತಾನೆ ಬರ್ತಾಯಿದ್ರು ಸರ್ಕಾರದವರು. ಏನಪ್ಪ ಒಂದು ಅಪ್ಡೇಟ್ ಅಂದರೆ, ರೇಷನ್ ಕಾರ್ಡ್ ಹೊಂದಿರೋವಂಥವ್ರಿಗೆ KYC ಕಡ್ಡಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ KYCನ ನೀವು ಮಾಡಿಸಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ರೇಷನ್ ಅಕ್ಕಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. APL ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ ಆಗಿರ್ಬೋದು, ಅಥವಾ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು. ಸೊ ಯಾವುದೇ ಕಾರ್ಡ್ ಹೊಂದಿದ್ರೂ ಕೂಡ ನಿಮಗೆ ರೇಷನ್ ಸಿಗೋದಿಲ್ಲ ಅಂತ ಹೇಳಿ ಕಡ್ಡಾಯವಾಗಿ ಹೇಳ್ತಾ ಇದ್ದೀವಿ, ಅಂದರೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ KYCನ ನೀವು ಆದಷ್ಟು ಬೇಗ ಮಾಡಿಸ್ಕೊಳ್ಳೇಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. KYC ಆಗಿದೆಯಾ ಇಲ್ವಾ ಅಂತೇಳಿ ನೀವು ನಿಮ್ಮ ಮೊಬೈಲ್ಗಳಲ್ಲೇ ಚೆಕ್ ಮಾಡ್ಕೋಬೋದು. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡು KYC ಆಗಿದೆಯಾ ಇಲ್ವಾ ಅಂತೇಳಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲ ನಮ್ಮದು KYC ಆಗಿಲ್ಲ, ಹಾಗಾದರೆ ನಾವು ಎಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕಾಗತ್ತೆ, ಎಲ್ಲಿ ಹೋಗ್ಬಿಟ್ಟು ಲಿಂಕ್ ಮಾಡಬೇಕಾಗತ್ತೆ ಅಂತೇಳಿ ನೀವು ಕೇಳೋದಾದರೆ, ಸೊ ರೇಷನ್ ಕಾರ್ಡ್ಗೆ KYC ಮಾಡಿಸೋದಕ್ಕೆ ನೀವು ಯಾವುದೇ ಬ್ಯಾಂಕ್ ಆಗಲಿ ಅಥವಾ ಕರ್ನಾಟಕ 1 ಆಗಿರಲಿ, ಗ್ರಾಮ 1 ಆಗಿರಲಿ, ಬ್ಯಾಂಗ್ಳೂರು 1 ಆಗಿರಲಿ, ಅಥವಾ ಸಿಂಧು ಪೋರ್ಟಲ್ ಆಗಿರಲಿ, ಅಥವಾ ಎಲ್ಲೂ ಕೂಡ ತಿರುಗಾಡೋ ಅವಶ್ಯಕತೆಯೇ ಇಲ್ಲ. ಎಲ್ಲೂ ಕೂಡ ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈಗ ಸರ್ಕಾರದವರೇ 2 ಹೊಸ ಅಪ್ಲಿಕೇಶನ್ನ ಬಿಡುಗಡೆ ಮಾಡಿದ್ದಾರೆ. ಸೊ 2 ಅಪ್ಲಿಕೇಶನ್ನಿಂದ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ KYCನ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಅಂತ ಹೇಳಿ ಒಂದು ಬಿಗ್ ಸರ್ಪ್ರೈಸನ್ನು ಕೊಟ್ಟಿದ್ದಾರೆ. ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಏಕೆಂತಂದರೆ KYC ಮಾಡಿಸೋದಕ್ಕೋಸ್ಕರ ಎಲ್ಲೆಲ್ಲೋ ಹೋಗ್ಬಿಟ್ಟು ತುಂಬ ಕ್ಯೂ ಅಲ್ಲಿ ನಿಂತ್ಕೊಂಡು ಈ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಬಟ್ ಸರ್ಕಾರದವರು ಇದಕ್ಕೆ ಒಂದು ಖುಷಿ ವಿಚಾರವನ್ನು ಅಂದರೆ ಕಂಡುಕೊಂಡಿದ್ದಾರೆ, ಅಂದರೆ ಒಂದು ಖುಷಿ ವಿಚಾರವನ್ನು ಕೊಡ್ತಾ ಇದ್ದಾರೆ. ಸೊ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು. 2 ಆ್ಯಪ್ಗಳನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಫೇಸ್ ID ಮುಖಾಂತರ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ KYC ಕೂಡ ಆಗುತ್ತೆ. ಹಾಗಾದರೆ ಯಾವಪ್ಪ ಒಂದು ಆ್ಯಪ್ಗಳಂತಂದರೆ 2 ಆ್ಯಪ್ಗಳಿರುತ್ತೆ. ಒಂದು ಬಂದುಬಿಟ್ಟು ಮೇರಾ KYC ಅಂತೇಳಿ ಆ್ಯಪ್ ಇರುತ್ತೆ, ಅಥವಾ ಮೇರಾ ರೇಷನ್ ಕಾರ್ಡ್ ಅಂತೇಳಿ ಕೂಡ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪ್ನ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಬೇಕಾಗತ್ತೆ. ಅದರ ಜೊತೆ ನಿಮಗೆ ಆಧಾರ್ ಫೇಸ್ ID ಅಂತ ಕೂಡ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪ್ನ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಆ 2 ಆ್ಯಪ್ಗಳ ಮುಖಾಂತರ ನೀವು KYCನ ಮನೆಯಲ್ಲೇ ಕುತ್ಕೊಂಡು ಮಾಡಬಹುದು. ಸೊ ಯಾವ ಥರ ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಲಿಂಕ್ ಕಮೆಂಟ್ಗಳ ಮುಖಾಂತರ ತಿಳಿಸಿ. ನಾನು ಖಂಡಿತವಾಗ್ಲೂ ಕೂಡ ಅದನ್ನು ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಯಾವ ಥರ ನೀವು KYCನ ರೇಷನ್ ಕಾರ್ಡ್ಗೆ ಕನೆಕ್ಟ್ ಮಾಡಬೇಕು ಅಂಥೇಳಿ ನಾನು ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು KYC ಆಗಿರುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ KYCನ ನೀವು ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ಅಂದರೆ ನಿಮಗೆ ಇಂದಿರಾ ಕಿಟ್ ಕೂಡ ಬರೋದಿಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ದಯವಿಟ್ಟು ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮಾಡಿ. ಕೆಲಸವನ್ನು ಮಾಡಿದ್ರೇ ನಿಮಗೆ ರೇಷನ್ ಸಿಗೋವಂಥದ್ದು.
ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಬಂದುಬಿಟ್ಟು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.